ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 300ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಾವು ಇಲ್ಲಿವರೆಗೆ ಸುಮಾರು 299 ಸಂಚಿಕೆಗಳನ್ನು ಭಾಳ ತಾಳ್ಮೆಯಿಂದ ನೋಡಿರಿ, ಕೇಳಿರಿ. ತಾವು ಯಾವುದೋ ರಾಮಾಯಣ ಓದಿರಬಹುದು. ನಾನು ಹೇಳುತ್ತಿರುವುದು ಮೂಲ ವಾಲ್ಮೀಕಿ ರಾಮಾಯಣ. ಅಲ್ಲಿ ಬಹಳಷ್ಟು ಪ್ರಸಂಗಗಳಾಯಿತು, ಡೆವಲಪ್ಮೆಂಟ್ಸ್ಗಳಾಯಿತು, ಬೆಳವಣಿಗೆಗಳಾಯಿತು. ನೀವು ವ್ಯತ್ಯಾಸವನ್ನು ನೋಡಿರಬೇಕು. ಆದರೆ ನಂತರದ ಬರುವಂತಹ ಈ ಆವರ್ತಿಗಳಲ್ಲೇನಿವೆ ಅವರೆಲ್ಲ ಆ ಕವಿಗಳಾಗಲಿ ಅವರೆಲ್ಲ ಆಗಿನ ಸ್ಥಿತಿಗತಿಗೆ ತಾವು ಬರೆಯುವಂಥ ಸಂದರ್ಭದ ಸ್ಥಿತಿಗತಿಗೆ ಅನುಗುಣವಾಗಿ ಮೂಲ ಏನಿದೆ ಕಥೆ ಏನಿದೆ ಅದನ್ನು ಇಟ್ಕೊಂಡಾರೆ. ಬಟ್ ಅಲ್ಲಿ ಸಿಚುವೇಶನ, ಡೈಲಾಗ್ ಅವು ಇವೆಲ್ಲ ತಮಗೆ ಹೇಗೆ ಅನ್ನಿಸ್ತಿದೆ ವೀರಾವೇಶದಾಗ ಭಾವನಾ ಯುಕ್ತವಾಗಿ ಬರೆದಿರ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ವ್ಯತ್ಯಾಸಗಳು ಕಂಡುಬರೋದು ಸಹಜನ. ಇನ್ನು ಇಲ್ಲಿ 300ನೇ ಇದೇ ನಾನು ಈ ಸಂಚಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಇದರ ಪೂರ್ವದಲ್ಲಿ ನಾ ತಮ್ಮ ಮುಂದೆ ಹೇಳಿದ್ದೇನೆ, ಅಲ್ಲಿ ರಾಮ ಮತ್ತು ರಾಕ್ಷಸರ ಮಂದಿ ಯುದ್ಧ ಆಗ್ತಿದೆ. 14,000 ರಾಕ್ಷಸರನ್ನು ರಾಮ ಹೊಡೆದುಡಿಸ್ತಾನೆ ಮತ್ತು ಖರನ ತಮ್ಮನಾದ ದುಶನನನ್ನು ಮತ್ತು ತ್ರಿಶಿರಾವಧ ದಂಡನಾಯಕನಾದಂಥ ಮಹಾಪರಾಕ್ರಮಿ ತ್ರಿಶಿರನನ್ನು ಕೂಡ ಹೊಡಿತಾನೆ. ಇದೆಲ್ಲ ಖರ ನೋಡಿಕೊಂಡು ಕರ್ಣನಿಗೆ ಬಹಳ ಕೋಪ ಬರ್ತಿದೆ. ಒಬ್ಬನೇ ಉಳಿದು ಬಿಡ್ತಾನೆ. ಅವನು ನೇರವಾಗಿ ರಾಮನೊಂದಿಗೆ ಯುದ್ಧ ಮಾಡಲು ತನ್ನ ಸಾರಥಿ ಹೇಳಿ ರಾಮನ ಮುಂದೆ ಬಂದ ನಿಲ್ತಾನೆ. ಮತ್ತು ಅಷ್ಟೇ ಅಲ್ಲ, ರಥದಲ್ಲಿ ಕುಳಿತೇ ತನ್ನ ಬಾಣಗಳ ಚಾಣಾಕ್ಷತೆ ತೋರಿಸುವ ಹೊಂಚು ಹಾಕಿದ ಕರ. ರಾಮ ಯಾವ ರೀತಿಯಾಗಿ ಯುದ್ಧ ಮಾಡ್ತಾನೆ, ಹೆಂಗೆ ಡಿಫೆಂಡ್ ಮಾಡ್ಕೊಳ್ತಾನೆ, ವೈರಿಗಳ ಮೇಲೆ ಯಾವ ರೀತಿಯಾಗಿ ತನ್ನ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ ಎಲ್ಲ ನೀವು ನೋಡಿರ್ತಾನವ. ಅದಕ್ಕೆ ತನ್ನದೇ ಆದ ಒಂದು ಕೆಲವೊಂದು ಯುದ್ಧ ತಂತ್ರದ ಆಲೋಚನೆಗಳನ್ನು ಹೊಂದಿ ತನ್ನ ಯುದ್ಧ ತಂತ್ರದ ಚಾಣಾಕ್ಷತನವನ್ನು ರಾಮನಿಗೆ ತೋರಿಸ್ಬೇಕಂತ ಸಜ್ಜಾಗಿ ವಿಷ ಉಗುಳುವ 3 ಸರ್ಪಾಸ್ತ್ರಗಳನ್ನು ಬಿಟ್ಟ ಮಹಾರಥಿಕರ ರಾಮನ ಹೊಡೆಯಲು. ರಾಮನ ಮೇಲೆ ಹಲ್ಲೆ ಮಾಡ್ತಾನೆ. ಮೊದಲೇ ಹಲ್ಲೆ ಯಾವುದರಿಂದ ಮಾಡ್ತಾನೆ? ವಿಷ ಉಗುಳುವ 3 ಸರ್ಪಾಸ್ತ್ರಗಳನ್ನು ಹೂಡಿ ಏಕಕಾಲಕ್ಕೆ ರಾಮನ ಮೇಲೆ ಅವುಗಳನ್ನು ಬಿಡ್ತಾನೆ. ಅವುಗಳ ಪ್ರತಿಯಾಗಿ ಕಿಡಿ ಉಗುಳುವ ಬಾಣಗಳಿಂದ ಚಕ್ರವನ್ನೇ ನಿರ್ಮಿಸಿದ ರಾಮ ಆಕಾರದಲ್ಲಿ. ಅವೇನು ಅವನ ವಿಲ್ಲಿನಿಂದ ಈ ಸರ್ಪಾಸ್ತ್ರಗಳು 3 ರಾಮನತ್ತೇನು ಬರ್ತಾ ಇದ್ದೇವೆ, ತಕ್ಷಣ ರಾಮ ಏನು ಮಾಡಿಬಿಡ್ತಾನೆ, ಅದಕ್ಕೆ ಪ್ರತಿಯಾಗಿ ಅಗ್ನಿಯನ್ನು ಉಗುಳುವಂತಹ ಬಾಣಗಳನ್ನು ಬಿಟ್ಟು ಒಂದು ಚಕ್ರಾಕಾರವನ್ನು, ಅಂದರೆ ಆ ಚಕ್ರಾಕಾರದ ಆಚೆ ಕಡೆ ಅವು ಭೇದಿಸಿ ರಾಮನ ಕಡೆ ಬರಬಾರ್ದು ಅನ್ನುವಂಥ ಒಂದು ರಣರೀತಿಯ ಇದನ್ನು ಯುದ್ಧ ಅಥವಾ ರಕ್ಷಣಾ ನೀತಿಯನ್ನು ಮಾಡ್ಕೊಳ್ತಾನೆ. ಬಾಣ ಬಿಟ್ಟವನ ಒಂದು ಚಕ್ರವನ್ನು ತಯಾರು ಮಾಡ್ಕೊಳ್ತಾನೆ. ಎತ್ತ ನೋಡಿದರೂ ಬಾಣಗಳ ಜಡಿಮಳೆ ರಾಮಕರ ಮಹಾರಥಿಗಳ ಸುರಿಸಿದ. ಅವರು ತನಗೆ ಬೇಕಾದಂಥ ಬಾಣಗಳನ್ನು ಅವು ಬಿಡ್ತಿದ್ದ, ರಾಮ ತನಗೆ ಬೇಕಾದಂಥ ಬಾಣಗಳೇ ನೀವು ಬಿಡ್ತಿದ್ದು. ಇಬ್ಬರು ಬಿಟ್ಟ ಬಾಣಗಳಿಂದ ಏನಾಗಿಬಿಡ್ತಂದ್ರೆ ಕ್ಷಣದಲ್ಲಿಯೇ ಎತ್ತ ನೋಡಿದರೂ ಜಡಿಮಳೆ ಸುರಿದಂಗೆ ಸುರಿಯಾಗುತ್ತಿದ್ದು. ಅಡಮಳೆ ಅಲ್ಲ, ರಪರಪ ಪಡೆದು ಹೋಗ್ತಾವ. ಜಡಿಮಳೆ ಅಂದರೆ ಹೈತ್ ಸಣ್ಣಂಗ ಜಿನಗ್ತಾ ಇರ್ತದೆ. ಅದು ಸರು ಮೇಸರು ಜಿನಗ್ತಾ ಇರ್ತದೆ. ನೋಡಿ ಕವಿ ಯಾವ ರೀತಿಯಾಗಿ ಆ ಬಾಣಗಳ ಇಬ್ಬರೂ ಸುರಿಸುವಂಥ ಬಾಣದ ಸುರಿಮಳೆಗಳನ್ನು ಜಡಿಮಳೆಗೆ ಹೋಲಿಸ್ತಾನೆ. ಸೂರ್ಯ ಮರೆಯಾದ ಬಾಣಗಳ ಕಾರ್ಮೋಡಗಳಲ್ಲಿ ಈ ಬಿಟ್ಟಂತಹ ಬಾಣಗಳು ಏನಾದರೂ ಅಂದರೆ ಇಬ್ಬರು ಬಿಟ್ಟಂಥ ಬಾಣಗಳು ಒಂದು ನಮನೆ ಒಂದು ಕಾರ್ಮೋಡಗಳಂತೆ ಕವಿದು ಬಿಡ್ತಾವೆ ಆಕಾಶದಲ್ಲಿ. ಮುಂದೆ ಸೂರ್ಯನ ಏನಾಗ್ತಾನೆ, ಮರೆಯಾಗಿ ಹೋಗಿಬಿಡ್ತಾನೆ. ಸೂರ್ಯನಂತೆ ಮಿಂಚುತ್ತ ಕರ್ಣ ರಥ ರಾಮನ ಬಳಿ ಬಂದಿತು. ಬಾಣಗಳ ಒಂದು ಕವಿಸಿದಂತಹ ಮುಸುಗದಲ್ಲಿ ಸೂರ್ಯ ಮುನಿಗೆ ಹೋಗಿಬಿಡ್ತಾನೆ, ಅಂದರೆ ಸೂರ್ಯ ಅದೃಶ್ಯ ಆಗಿ ಹೋಗಿಬಿಡ್ತಾನೆ. ಆದರೆ ಅಂತಹ ಕತ್ತಲಲ್ಲಿ ಖರ ಏನು ತನ್ನ ರಥವನ್ನು ತಗೊಂಡು ರಾಮನ ಮುಂದೆ ನಿಲ್ತಾನಲ್ಲ, ಆ ರಥ ಹೆಂಗೆ ಕಾಣಿಸ್ತಿತ್ತು ಅಂದರೆ ಸೂರ್ಯನಂತೆ ಅದು ಹೊಳಿತಾ ಇತ್ತು. ರಾಮ ದಣಿದಿರಬೇಕು ರಾಕ್ಷಸರೊಂದಿಗೆ ಸೆಣಸಿ ಊಹಿಸಿ ಕರ ಸಿಂಹದಂತೆ ಹೊಂಚಿಸಿ ಎರಗಿದ ರಾಮನ ಮೇಲೆ.
ರಥ ಹತ್ಕೊಂಡು ಬಂದು ಮುಂದೆ ನಿಂತ ಅವ ಏನು ವಿಚಾರ ಮಾಡ್ತಾನಂದ್ರೆ, ಇಲ್ಲಿ ತನಕ ಬಹಳಷ್ಟು ರಾಕ್ಷಸರ ಜೊತೆಗೆ ರಾಮ ಯುದ್ಧ ಮಾಡ್ಯಾನ, ಬಾಣಗಳನ್ನು ಬಿಟ್ಟಾನ, ಅಸ್ತ್ರಗಳನ್ನು ಪ್ರಯೋಗ ಮಾಡ್ಯಾನ, ದಣದಿರಬೇಕು ಇವ. ಅದಕ್ಕೆ ಈಗ ನನಗೊಂದು ಉತ್ತಮ ಅವಕಾಶ ಇದೆ, ಇವನ ಮ್ಯಾಗ ಹೆರಿಗೆ ಇವನನ್ನು ನಾನು ವಧಿಸಬೇಕು ಅಂಥೇಳಿ ಖರ ವಂಚನೆ ಹಾಕ್ತಾನೆ. ಸೊಕ್ಕಿನಲ್ಲಿ ತನ್ನತ್ತ ವನ್ಯ ಪ್ರಾಣಿಯಂತೆ ಬರುವ ಕರ್ಣ ಕಂಡು ತಕ್ಷಣ ರಾಮ ಸಿಂಹದಂತೆ ಅದಕ್ಕೆ ಪ್ರತಿರೋಧ ಒಡ್ಡಿದ. ಅವೇನು ತಿಳಿದಿದ್ದ, ಯುದ್ಧ ಮಾಡಿ ರಾಮ ದಣದಿರಬೇಕು, ಇದಕ್ಕೆ ಅವಕಾಶ ಐತಿ, ಈಗ ಹೊಡೆದು ಬಿಡೋಣ ಅಂಥೇಳಿ ಅವನ ಮ್ಯಾಗ ಎರಗ್ತಾನೆ. ಜೋರಾಗಿ ಅವನ ಕಡೆ ರಭಸದಿಂದ ಬರ್ತಿರ್ತಾನೆ. ಅದನ್ನು ರಾಮ ನೋಡಿಕೊಂಡು ಅವನನ್ನು ತಡೆಗಟ್ತಾನೆ. ಖರ ಗಾಯಗೊಳಿಸಿದ ರಾಮನ ಅರ್ಧಚಂದ್ರ ಬಾಣಿನಿಂದ. ಈ ಒಂದಿಬ್ಬರು ಸೆಣಸಾಡಿದಾಗ ಖರ ಏನು ಮಾಡ್ತಾನಂದ್ರೆ ತನ್ನ ಅರ್ಧಚಂದ್ರ ಬಾಣವನ್ನು ಪ್ರಯೋಗ ಮಾಡಿ ರಾಮನನ್ನು ಗಾಯಗೊಳಿಸ್ತಾನೆ. ರಾಮನ ಮುಷ್ಟಿಯಲ್ಲಿದ್ದ ಬಿಲ್ಲನ್ನು ಹೊಡೆದು ಮುರಿದ ಖರ ಬಾಣಿನಿಂದ. ಅಷ್ಟೇ ಅಲ್ಲ, ರಾಮನ ಕೈಯಾಗಿ ಏನೇನು ಬಿಲ್ಲು ಇರ್ತದಲ್ಲ, ಆ ಬಿಲ್ಲನ್ನು ಕೂಡ ತಾನೇನು ಮಾಡ್ತಾನೆ ತನ್ನ ಬಾಣಗಳಿಂದ ಹೊಡೆದು ಅದನ್ನು ಮುರಿಯಾಕದು. ಒಂದು ಕಡೆಗೆ ಅವನಿಗೆ ಗಾಯಗೊಳಿಸ್ತಾನೆ, ಇನ್ನೊಂದು ಕಡೆಗೆ ಅವನಲ್ಲಿ ಕೈಯಲ್ಲಿ ಇದ್ದಂಥ ಬಾಣವನ್ನು ಕೂಡ ಮುರಿತಾನೆ, ಅಂದರೆ ಅಸಹಾಯಕನಾಗಿ ಮಾಡ್ತಾನೆ. ರಾಮನ ಗಾಯಗೊಳಿಸಿದ ಬಾಣಗಳ ಸುರಿಮಳೆಗೈದ ಖರ ಕ್ರೋಧಗೊಂಡ ರಾಮ ಹಿಡಿದನು ಅಗಸ್ತ್ಯರ ವಿಷ್ಣು ಧನುಷ್ಯ. ಅವ ತನ್ನ ಎಲ್ಲ ಪ್ರಕಾರದ ಅಸ್ತ್ರಗಳನ್ನು ಉಪಯೋಗ ಮಾಡಿ ರಾಮನನ್ನು ಏನು ಮಾಡ್ತಾನೆ, ಅಸಹಾಯಕನಾಗಿ ಮಾಡಿಬಿಡ್ತಾನೆ. ರಣರಂಗದಲ್ಲಿ ಕೈಯಲ್ಲಿರುವಂಥ ಅಸ್ತ್ರಗಳನ್ನು ಮುರಿದು ಹೋಗುವಂಗೆ ಮಾಡ್ತಾನೆ, ಬಾಣದಿಂದ ಹೊಡೆದವನು ಗಾಯಗೊಳಿಸಿರ್ತಾನೆ. ಅವಾಗ ಇವನೇನು ಮಾಡ್ತಾನಂದ್ರೆ, ರಾಮ ಅಗಸ್ತ್ಯ ಮುನಿಗಳು ವಿಷ್ಣು ಧನುಷ್ಯ ಕೊಟ್ಟಿರ್ತಾರೆ ಅವರಿಗೆ. ಅವಾಗ ಅವನೇನು ಮಾಡ್ತಾನೆ, ತಕ್ಷಣ ವಿಷ್ಣು ಧನುಷ್ಯವನ್ನು ಎತ್ತಿಕೊಳ್ತಾನೆ. ಉರುಳಿಸಿದ ಬಾಣಿನಿಂದ ರಾಮ ಕರ್ಣರಥ ಧ್ವಜವನ್ನು ಮೊದಲು ಏನು ಮಾಡಿದಾನೋ ಆ ಬಾಣಿನಿಂದ ಅವನ ರಥಧ್ವಜ ಇರ್ತದಲ್ಲ, ರಥಧ್ವಜನ ಹೊಡೆದ ಉರುಳಿಸ್ತಾನೆ. 6 ಬಾಣಗಳನ್ನು ಗುರಿ ಇಟ್ಟು ಬಿಟ್ಟ ರಾಮ ಕರ್ಣನ ತಲೆಗೆ 1 ಬಾಣ, ಕೈಗಳಿಗೆ 2 ಬಾಣ, 3 ಅರ್ಧಚಂದ್ರ ಬಾಣಗಳು ಎದೆ ಸಿಡಿದವು ಕರ್ಣ. ಇವನು ಏನು ಮಾಡಿಬಿಡ್ತಾನೆ, ಏಕಕಾಲಕ್ಕೆ 6 ಬಾಣಗಳನ್ನು ಬಿಡ್ತಾನೆ. ಅದರಲ್ಲಿ ಕೆಲವೊಂದು ಅವನ ತಲೆಗೆ ಬಿಡ್ತಾವ, ಕೆಲವೊಂದು ಅವನಿಗೆ ಭುಜಗಳಿಗೆ ಬಿಡ್ತಾವ, ಅವನನ್ನು ಗಾಯಗೊಳಿಸ್ತಾವ, ಕೈಗಳಿಗೆ ಗಾಯಗೊಳಿಸ್ತಾವ. 3 ಅರ್ಧಚಂದ್ರ ಬಾಣಗಳು ಎದೆ ಸಿಡಿದವು ಕರ್ಣ ಎದಿಗೆ ಹೋಗಿ ಒಂದು 3 ಬಾಣಗಳು ಅರ್ಧಚಂದ್ರ ಬಾಣಗಳು ತಗಲ್ತಾವ. ಮೊನಚಾದ 13 ಬಾಣಗಳನ್ನು ಬಿಟ್ಟ ಕರ್ಣತ್ತ ತಕ್ಷಣ ರಾಮ. ಅಷ್ಟೇ ಅಲ್ಲದ ಅದರ ಹಿಂದನ ಬೆನ್ನನ ಈಗ ಹೆಂಗೆ ಈಗ ನೋಡ್ತಾ ಇದ್ದೀವಲ್ಲ ನಾವು, ಇರಾನ ಮತ್ತು ಇಸ್ರೇಲ್ ಯುದ್ಧ ಆಗಿರ್ಬೋದು, ಮತ್ತು ಇದು ರಷ್ಯಾ ಉಕ್ರೇನ್ ಯುದ್ಧ ಆಗಿರ್ಬೋದು, ಆ ಮಿಸೈಲ್ಸ್ಗಳನ್ನು ಸಿಡಿಸ್ತಿರ್ತಾರೆ. ನೀವು ಎಲ್ಲ ಟಿ ವಿಯಾಗಿ ನೋಡ್ತಿರ್ತೀರಿ. ಒಂದರಿಂದ ಎಡಬಡದ ಒಮ್ಮೆಲೆ 180, 200, 5,000 ಈ ನಮೂನಿ ಸಿಡಿಸ್ತಿರ್ತಾರೆ. ಆ ಒಂದು ಇದೇನು ನೋಡ್ತಲ್ಲ, ಇದೇ ರೀತಿ ಸಂದರ್ಭದಲ್ಲಿರುತ್ತೆ. ರಾಮ ಕೂಡ ಏನು ಮಾಡ್ತಾನೆ, ಮೊದಲು ಬಾಣ ಬಿಡೋದಲ್ಲದ ಮತ್ತು ಅದ್ರ ಹಿಂದೆ ಕೆಲವು ಬಾಣಗಳನ್ನು ಕರ್ಣ ಮೇಲೆ ಸುರಿಸ್ತಾನೆ. ಕರ್ಣರಥ ಧ್ವಂಸವಾಯಿತು. ರಾಮನ ಬಾಣಗಳ ಸುರಿಮಳೆಯಿಂದಾಗಿ ಕರ್ಣರಥ ಧ್ವಂಸ ಆಗಿಬಿಡ್ತದೆ, ಧ್ವಂಸವಾಯಿತು. ಸಾರಥಿ ರಥದ 4 ಕುದುರೆಗಳು ಸಾವನ್ನಪ್ಪಿದವು. ಮೊದಲ ಧ್ವಜಸ್ತಂಭಕ್ಕೆ ಹಿಡಿಬಿಡ್ತಾನೆ, ಎರಡನೇದು ಅದು ರಥವನ್ನೇ ನಾಶಪಡಿಸ್ತಾನೆ. ಆ ರಥ ನಾಶ ಪಡುವುದರ ಜೊತೆಗೆ ಸಾರಥಿ ಕೂಡ ಸತ್ತು ಹೋಗ್ತಾನೆ, ಅದರ ಜೊತೆಗೆ ಕುದುರೆಗಳು ಕೂಡ ಸತ್ತು ಹೋಗ್ತವೆ. ರಥದಿಂದ ನೆಲಕ್ಕೆ ಉರುಳಿ ಬಿದ್ದ ಗಾಯಗೊಂಡ ಖರ ಗದೆ ಹಿಡಿದು ರಾಮನ ಎದುರು ಸೆಟೆದು ನಿಂತ. ಇಷ್ಟೊಂದೆಲ್ಲ ಅವನಿಗೆ ಗಾಯಗಳಾದರೂ ತೊಂದರೆಗಳಾದರೂ ಅವ ತನ್ನ ಪರಾಕ್ರಮ ಧೈರ್ಯವನ್ನು ಬಿಡಲಿಲ್ಲ, ಅಧೈರ್ಯಗೊಳ್ಳಲಿಲ್ಲ. ಅವನು ನೆಲಕ್ಕೆ ಬಿದ್ದ, ರಥದಿಂದ ಕೆಳಗೆ ಬಿದ್ದ ಮತ್ತು ಕೈಯಾಗ ಗದೆ ಹಿಡ್ಕೊಂಡು ರಾಮನ ಎದುರು ಸೆಟೆದು ನಿಲ್ತಾನೆ, ಯುದ್ಧಕ್ಕಾಗಿ ರೆಡಿಯಾಗಿ ನಿಲ್ತಾನೆ. ರಥವಿಲ್ಲದೆ ಬಲಶಾಲಿ ಗದೆ ಹಿಡಿದು ನಿಂತ ಖರನಿಗೆ ಮೃದು ಧ್ವನಿಯಲ್ಲಿ ರಾಮ ನುಡಿದ. ಅವನ ಪರಾಕ್ರಮ ನೋಡಿದ, ಹೋರಾಟ ನೋಡಿದ, ಎಲ್ಲನೂ ಕಳ್ಕೊಂಡು ಕೊನೆಗೆ ಒಬ್ಬಟ್ಟಿಗೆ ಇರ್ತಾನೆ. ಅವನು ಕೈಯಾಗ ಗದೆ ಹಿಡ್ಕೊಂಡು ಕೂಡ ಕೈಯಾಗ ಗದೆ ಹಿಡಿದು ರಾಮನೊಂದಿಗೆ ಯುದ್ಧ ಮಾಡಲಿಕ್ಕೆ ನಿಂತಂಥ ಅವನ ಧೈರ್ಯವನ್ನು ಮೆಚ್ಚಿ ರಾಮ ಏನಾಗ್ತಾನಂದ್ರೆ ಮೃದು ಸ್ವಭಾವವನ್ನು ತಳಿತಾನೆ. ಕೋಪ ಬರೋದಿಲ್ಲ ಅವನಿಗೆ. ಅದನ್ನು ಕಂಡು ಅವನು ಮೃದು ಧ್ವನಿಯಲ್ಲಿ ರಾಮ ಅವನಿಗೆ ಹೇಳ್ತಾನೆ, ಆನೆ, ಕುದುರೆ, ರಥ, ಸೈನ್ಯ ಮಹಾಬಲವನ್ನು ಹೊಂದಿದರೂ ಹೀನ ಕೃತ್ಯಗಳನ್ನು ಮಾಡಿರುವಿನಿ.
ದಂಡಕಾರಣ್ಯದಲ್ಲಿ ಅಮೆಚ್ಚುಗೆಯ ದಂಡಕಾರಣ್ಯದಲ್ಲಿ ಅಮೆಚ್ಚುಗೆಯ ಹೇಳ್ತಾನೆ, ನೋಡಪ್ಪ ನಿನಗೆ ಈ ದುಸ್ಥಿತಿ ಯಾಕೆ ಬರ್ತಾ ಇದೆ ಅಂದರೆ ನಿಮ್ಗೆ ಸಾವು ಯಾಕೆ ಸಮೀಪ ಬರ್ತಾ ಇದೆ ಅಂದರೆ ಶಾಂತ ರೀತಿಯಿಂದ ಉಪದೇಶ ಮಾಡ್ತಾನೆ. ಇದನ್ನು ಹೇಳೋದಂದರೆ ಉಪದೇಶ ಮಾಡ್ತಾನೆ. ಈಗ ಯಾಕೆ ಹಿಂಗಾಗ್ತಾ ಇದೆ, ಇಷ್ಟೆಲ್ಲ ನಿಂದ ಇದ್ದರೂ ಕೂಡ ನೀ ಏನು ಮಾಡಿದೆ ಅಂದರೆ ಅದನ್ನು ಸದುಪಯೋಗ ಮಾಡ್ಕೊಳ್ಳಿಲ್ಲ. ಮನುಷ್ಯ ಅಧಿಕಾರ ಇದ್ದಾಗ, ಸಂಪತ್ತಿದ್ದಾಗ, ಯೌವನ ಇದ್ದಾಗ ಅದರದ ಸದುಪಯೋಗ ಮಾಡ್ಕೊಳ್ಬೇಕು. ಅದನ್ನು ದುರುಪಯೋಗ ಮಾಡಿದ್ರಂದ್ರೆ ಯಾವುದಪ್ಪ ಅಂದರೆ ವಿನಾಶದ ದಾರಿಯನ್ನು ಹಿಡಿತೀರಿ. ಈ ಸಂದೇಶವನ್ನು ಅಲ್ಲೇ ರಾಮ ಕೂಡ ಅವನಿಗೆ ಹೇಳ್ತಾನೆ, ನಿನ್ನ ಕಡೆ ಎಲ್ಲ ಇತ್ತು, ನೀನು ಅದನ್ನು ಸರಿಯಾಗಿ ಉಪಯೋಗ ಮಾಡಿಲ್ಲ. ನಿನ್ನ ಬಲವನ್ನು ನೀನು ಜನರನ್ನು ಪೀಡಿಸುವುದಕ್ಕಾಗಿ, ಅರಣ್ಯದಲ್ಲಿರುವಂಥ ಪ್ರಾಣಿಗಳನ್ನು ಪೀಡಿಸುವುದಕ್ಕಾಗಿ, ಅಮೆಚ್ಚುಗೆಯ ಕೆಲಸಗಳಾಗಿಯೇ ನೀನು ಈ ಬಲವನ್ನು ಉಪಯೋಗ ಮಾಡಿದಿ ಅಂತ ಹೇಳ್ತಾನೆ. ಅಂದ್ರೆ ಅವನು ಹೊಡೆಯೋಕ್ಕಿಂತ ಮೊದಲ, ಅವನ ಕೊಲ್ಲೋಕ್ಕಿಂತ ಮೊದಲ ಅವನು ಮಾಡಿದ ಅಪರಾಧಗಳನ್ನು ಹೇಳ್ತಾನೆ. ಇದೇ ರೀತಿಯಾಗಿ ನೋಡಿ ಮಹಾಭಾರತದಲ್ಲಿ ಕೂಡ ಬರ್ತಿದೆ. ಕರ್ಣ ಜೀವ ಬಿಡು ಕಾಲಕ್ಕೆ ಕೃಷ್ಣ ಹೋಗಿ ಅವನ ಮುಂದೆ ನಿಲ್ತಾನೆ. ಕೃಷ್ಣ ನೋಡಿ ಯಾವಾಗ ಅಲ್ಲೇ ಓದೋ ಕಾಲಕ್ಕೆ ಹೇಳ್ತದೆ. ಅವರು ಸಾಯುಪುರದಲ್ಲಿ ಹೋಗಿ ಹೇಳ್ತಿದ್ರು ಅವರು, ನೀ ಯಾಕಪ್ಪ ನಿಮಗೆಲ್ಲ ಇದು ಆಗ್ತಾ ಇದೆ ಅಂದ್ರೆ ನೀವು ಮಾಡಿದಂಥ ಭೀಷ್ಮ ನೀನು ಮಾಡಿದಂಥ ತಪ್ಪು, ದ್ರೋಣ ಮಾಡಿದ್ದು, ಕರ್ಣ ಮಾಡಿದ್ದು, ಅವರವರು ಮಾಡಿದ ತಪ್ಪುಗಳನ್ನು ನಾವು ಹೇಳ್ತಿದ್ದ, ಅದಕ್ಕೆ ನಿಮಗೆ ಈ ದುಸ್ಥಿತಿ ಬರ್ತದೆ. ನೀವು ಮಹಾಪರಾಕ್ರಮಿಗಳಾಗಿದ್ದರೂ ಕೂಡ ನೀವು ಮಾಡಿದಂಥ ಕೆಲಸಗಳಿಂದಾಗಿ ಇವತ್ತು ವಿನಾಶದತ್ತ ನೀವು ಹೋಗ್ತಾ ಇದ್ದೀರಿ. ಇದೇ ರೀತಿಯಾಗಿ ರಾಮ ಮುಂದೆ ಕರ್ಣನಿಗೆ ಮತ್ತೇನು ಉಪದೇಶಗಳನ್ನು ಮಾಡ್ತಾನೆ. ಅವರ ಮಧ್ಯದಲ್ಲಿ ನಡೆಯುವ ಸಂವಾದ, ಯುದ್ಧವನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.